ತಿಮ್ಮಣ್ಣ ಭಟ್ರೆ? ರಾಮಚಂದ್ರಾಚಾರ್ಯರು, ಗೋವಿಂದಾಚಾರ್ಯರು, ತಾವು ಬಂದಿದ್ದು ತುಂಬಾ ಸಂತೋಷವಾಯ್ತು. ಗುರುಗಳು ಮಗುವಿಗೆ ಅಂತ ದೇವ್ರಿಗೆ ಅರ್ಪಿಸಿದಂತ ಒಂದಷ್ಟು ಒಡವೆಗಳನ್ನ ಮತ್ತು ಜೇನುತುಪ್ಪವನ್ನ ಕೊಟ್ಟು ಕಳಿಸಿದ್ದಾರೆ, ಸ್ವೀಕರಿಸ್ಬೇಕು. ಮಹಾಪ್ರಸಾದ. ತಾವುಗಳು ನಮ್ಮ ಆತಿಥ್ಯವನ್ನು ಸ್ವೀಕರಿಸೇ ಹೊರಡಬೇಕು. ನಿಮ್ಮ ಆತಿಥ್ಯ ಸ್ವೀಕರಿಸ್ಲಿಕ್ಕೆ ನಾವು ಬಂದಿದ್ದೇವೆ. ಯೋಗೇಂದ್ರಾಚಾರ್ಯರು, ಗಜೇಂದ್ರ, ತಾವುಗಳೆಲ್ಲ ಬಂದಿದ್ದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು. ತಿಮ್ಮಣ್ಣ, ಮುಹೂರ್ತ. ಹಾ, ಬಂದೆ. ತಿಮ್ಮಣ್ಣ, ಮಠದಿಂದ ಮೂಲರಾಮನ ಮಹಾಪ್ರಸಾದ ಬಂದಿದೆ. ನಿಮ್ಮ ಮಗ ಪುಣ್ಯವಂತನಪ್ಪ. ಓಹೋ, ಹಾಗಾದ್ರೆ ಮೂಲರಾಮನ ಪ್ರಸಾದ ಸಿಗದೆ ಇರೋ ಮಕ್ಕಳೆಲ್ಲ ಪಾಪಿಗಳು ಅಂತ ನಿಮ್ಮ ಮಾತಿನ ಅರ್ಥ? ಆಚಾರ್ಯರೇ, ತಿಮ್ಮಣ್ಣನ ಮಗ ಪುಣ್ಯವಂತ ಅಂತ ಹೇಳಿದೆ. ನಿಮ್ಮ ಮೊಮ್ಮಗನ ಬಗ್ಗೆ ನನ್ನ ಬಾಯೂ ಬಿಡ್ಲಿಲ್ಲ. ತಿಮ್ಮಣ್ಣ, ನಾಮಕರಣ ಶುರು ಮಾಡ್ಬೋದಲ್ಲ? ತಿಮ್ಮಣ್ಣ, ನಿಮ್ಮ ಮಗನ ಜನ್ಮ ನಕ್ಷತ್ರದ ಪ್ರಕಾರ ವೇ, ಓ, ಕ, ಕಿ, ನ ಈ ಅಕ್ಷರಗಳಿಂದ ಹೆಸರಿಡಬಹುದು. ವೆಂಕಟೇಶನ ವರಪ್ರಸಾದದಿಂದ ಹುಟ್ಟಿರೋದ್ರಿಂದ ಅವನ ಹೆಸರೇ ಇಡೋಣ ರೀ. ನಾನು ಕೂಡ ಹಾಗೆ ಹರಕೆ ಹೊತ್ಕೊಂಡಿದ್ದೀನಿ. ಅವನ ಹೆಸರನ್ನೇ ಇಡೋಣ. ವೆಂಕಟನಾಥ ಅಂತ ಇಟ್ರೆ ಹೇಗೆ? ವೆಂಕಟೇಶನ ವರಪ್ರಸಾದ, ವರಗಳ ನೀವ ಗುರುವಿನ ಪಾದ, ಭುವಿಗೆ ಬಹಳ ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ವೆಂಕಟನಾಥ, ಬಹಳ ಸೊಗಸಾಗಿದೆ, ತುಂಬಾ ಚೆನ್ನಾಗಿದೆ. ತಿಮ್ಮಣ್ಣ, ಮಗುವಿನ ಕೇಳಿ 3 ಸಲ ಹೆಸರೇಳಪ್ಪ. ವೆಂಕಟನಾಥ, ವೆಂಕಟನಾಥ, ವೆಂಕಟನಾಥ. ರಾಘವೇಂದ್ರ ಜನನ. ನಾಥ ಅಲ್ಲ, ಪ್ರೇತ ಅಲ್ವೇನಪ್ಪ? ಅಲ್ವಾ ಮತ್ತೆ. ಗೊಟ್ಟಿ ಪಿಂಡ ಮಂಡೆ ಮೇಲೆ ಬಾಂಡೆ ಹಾಕಿದ್ರು ಜಗ್ಲಿಲ್ಲ.